ನಮಸ್ಕಾರ ಮಿತ್ರರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಟ್ರಾಯ್ನವರ ನಿಯಮ ಬರೋದಕ್ಕೂ ಮುಂಚೆ ಲೋಕಲ್ ಕೇಬಲ್ ಆಪರೇಟರ್ ಚಾನೆಲ್ ಗಳನ್ನ ಬ್ರಾಡ್ಕಾಸ್ಟರ್ ನಿಂದ ಪ್ರಾಪರ್ ರೇಟ್ ಗೆ ಪಡೆಯೋದು ಬಹಳ ಕಷ್ಟ ಆಗ್ತಾ ಇತ್ತು. ಅದೇ ಸ್ವಲ್ಪ ದೊಡ್ಡ ಕೇಬಲ್ ಆಪರೇಟರ್ಸ್ ಗೆ ಅಂತ ಏನು ಕಷ್ಟ ಆಗ್ತಿರ್ಲಿಲ್ಲ. ಈ ರೀತಿ ಪಕ್ಷಪಾತದಿಂದ ಕೆಲವು ಕೇಬಲ್ ಆಪರೇಟರ್ಸ್ ಗೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಟ್ರಾಯ್ನವರು ಹೊಸ ರೂಲ್ಸ್ ನ ಮಾಡಿದ್ರು. ಈ ರೂಲ್ಸ್ ನಿಂದ ಚಿಕ್ಕ ಕೇಬಲ್ ಆಪರೇಟರ್ಸ್ ಕೂಡ ಚಾನೆಲ್ ಗಳನ್ನ ಬ್ರಾಡ್ಕಾಸ್ಟರ್ ನಿಂದ ಸರಿಯಾದ ರೇಟ್ ಗೆ ಪಡೆಯೋ ಹಾಗೆ ಆಯ್ತು. ಆದ್ರೆ ಇದನ್ನ ಲೋಕಲ್ ಕೇಬಲ್ ಆಪರೇಟರ್ಸ್ ಗೆ ಕೇಳಿದ್ರೆ ಒಂದು ಕಡೆಯಿಂದ ಕರೆಕ್ಟ್ ಆದ್ರೂ ಮತ್ತೊಂದು ಕಡೆಯಿಂದ ಕಳಪೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅದರ ಬಗ್ಗೆ ತಿಳಿಬೇಕಾದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಬಹುದು. ಅದರಲ್ಲಿ ಕೇಬಲ್ ಟಿವಿಯವರ ಗೋಳು ಕೇಳೋರು ಯಾರು ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವಲ್ಲಿ ಚೆಕ್ ಮಾಡಬಹುದು. ಟ್ರಾಯ್ನವರ ₹153 ಬೇಸಿಕ್ ಪ್ಯಾಕ್ ನಿಂದ ಡಿಟಿಎಚ್ ಮತ್ತೆ ಕೇಬಲ್ ಟಿವಿ ಆಪರೇಟರ್ಸ್ ಗೆ ಆವರೇಜ್ ಲಾಭ ಸಿಗುತ್ತೆ. ಹಾಗೇನೆ ಕಸ್ಟಮರ್ಸ್ ಗೂ ಯಾವುದೇ ರೀತಿಯ ಹೊರೆ ಆಗಲ್ಲ. ಆದ್ರೆ ಎಂತ ಕಸ್ಟಮರ್ ಗೆ ಅಂತ ಅಂದ್ರೆ ನ್ಯೂಸ್ ಚಾನೆಲ್ ಗಳನ್ನ ಮತ್ತೆ ಕೆಲವು ಮೂವೀಸ್ ಮತ್ತೆ ಎಂಟರ್ಟೈನ್ಮೆಂಟ್ ಚಾನೆಲ್ ಗಳನ್ನ ನೋಡೋರಿಗೆ, ಯಾವಾಗ್ಲೂ ಒಂದ್ಸಲ ಟಿವಿ ನೋಡೋರಿಗೆ ಈ ಬೇಸಿಕ್ ಪ್ಯಾಕ್ ಬಹಳ ಕಂಫರ್ಟ್ ಆಗಿದೆ. ಆದ್ರೆ ಬೇರೆ ಕಸ್ಟಮರ್ ಗೆ ಆಗಿಲ್ಲ. ಯಾಕೆ ಅಂದ್ರೆ ಒಂದ್ ಮನೆ ಅಂತ ಅಂದ್ರೆ ಚಿಕ್ಕ ಮಕ್ಕಳಿಗೆ ಪೋಗೋ, CN, ಡಿಸ್ನಿ ಚಾನೆಲ್ ಗಳು, ಇನ್ನು ದೊಡ್ಡವರಿಗೆ ನ್ಯೂಸ್, ಸ್ಪೋರ್ಟ್ಸ್, ಎಂಟರ್ಟೈನ್ಮೆಂಟ್, ಸ್ಟೂಡೆಂಟ್ಸ್ ಗೆ ಇನ್ಫೋಟೈನ್ಮೆಂಟ್ ಚಾನೆಲ್ ಗಳು ಬೇಕಾಗುತ್ತೆ. ಈಗಾಗಲೇ ಏಪ್ರಿಲ್ 1 ರಿಂದ ಬೆಸ್ಟ್ ಫಿಟ್ ಪ್ಲಾನ್ ಗೆ ಕಸ್ಟಮರ್ಸ್ ಆಟೋಮೆಟಿಕ್ ಆಗಿ ಮೂವ್ ಆಗ್ತಾ ಇದ್ದಾರೆ. ಇದರಿಂದ ಕಸ್ಟಮರ್ಸ್ ಗೆ ಟಿವಿ ಬಿಲ್ ಮುಂಚೆಗಿಂತ ಜಾಸ್ತಿ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಕೇಬಲ್ ಟಿವಿ ಬಿಲ್ ಜಾಸ್ತಿ ಆಗಿದೆ. ಇದರಿಂದ ಕಸ್ಟಮರ್ಸ್ DTH ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಅದರ ಫುಲ್ ಡೀಟೇಲ್ಸ್ ನ ತಿಳಿಯೋಣ. ನೀವು ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು. DTH ಆಪರೇಟರ್ಸ್ ಕ್ವಾಲಿಟಿ ಮತ್ತು ಸರ್ವಿಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಕೇಬಲ್ ಟಿವಿ ಆಪರೇಟರ್ಸ್ ಗಿಂತ ಫಾಸ್ಟ್ ಇದ್ದಾರೆ. ಹಾಗಾಗಿ ಟ್ರಾಯ್ ನಿಯಮನ ಬೇಗನೆ ಇಂಪ್ಲಿಮೆಂಟ್ ಮಾಡಿದ್ರು. ಬಹಳಷ್ಟು ಕಸ್ಟಮರ್ಸ್ ಹೇಳೋ ಪ್ರಕಾರ DTH ಗೆ ಹೋಗಿದ್ದಕ್ಕೆ ಕಾರಣ ಏನು ಅಂತ ಅಂದ್ರೆ, ಟ್ರಾಯ್ ನಿಯಮದಂತೆ ಹೊಸ ಚಾನೆಲ್ ಗಳನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಅವರ ಟಿವಿ ಬ್ಲಾಕ್ಔಟ್ ಸ್ಕ್ರೀನ್ ಆಗ್ತಾ ಇದೆ. ಮತ್ತೆ ಕೆಲವರಿಗೆ ಅಲಾಕಾರ್ಟೆ ಚಾನೆಲ್ ಗಳನ್ನ ಅಂದ್ರೆ ಇಂಡಿವಿಜುವಲ್ ಚಾನೆಲ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಅವರು MSO ದವರ ಪ್ಯಾಕೇಜ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತವರು ಕೇಬಲ್ ಟಿವಿನ ಬಿಟ್ಟು DTH ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಇನ್ನು ಕೇಬಲ್ ಟಿವಿ ಆಪರೇಟರ್ಸ್ ಹೇಳೋ ಪ್ರಕಾರ ಇಷ್ಟಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ, MSO ದವರ ವೆಬ್ಸೈಟ್ ನಲ್ಲಿ ಮೈಗ್ರೇಷನ್ ಪ್ರೊಸೆಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಹಾಗೇನೆ ವೆಬ್ಸೈಟ್ ಕ್ರಾಶ್ ಆಗ್ತಾ ಇದೆ, ಮತ್ತೆ ಪ್ರೊಸೆಸ್ ಕೂಡ ಸ್ಮೂತ್ ಆಗಿ ಆಗ್ತಾ ಇಲ್ಲ. ಹಾಗಾಗಿ ಕಸ್ಟಮರ್ಸ್ ಲೋಕಲ್ ಕೇಬಲ್ ಆಪರೇಟರ್ ನ ಬಿಟ್ಟು DTH ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಹಾಗೇನೆ ಕೆಲವು ಕೇಬಲ್ ಟಿವಿ ಆಪರೇಟರ್ಸ್ ಹೇಳೋ ಪ್ರಕಾರ ಈಗಾಗಲೇ 10 ರಿಂದ 15% ಜನ ಕೇಬಲ್ ಟಿವಿ ತೆಗೆಸಿ DTH ಗೆ ಹೋಗಿದ್ದಾರೆ. ಹಾಗೇನೆ ಮತ್ತೆ ಕೆಲವು ಕೇಬಲ್ ಟಿವಿ ಆಪರೇಟರ್ಸ್ ಪ್ರಕಾರ 20 ರಿಂದ 25% ಜನ DTH ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಒಬ್ಬ ಕಸ್ಟಮರ್ ಬಿಲ್ ನಲ್ಲಿ 20% MSO ಮತ್ತೆ ಕೇಬಲ್ ಟಿವಿ ಆಪರೇಟರ್ಸ್ ಗೆ ಹೋಗ್ತಾ ಇದ್ರೆ ಉಳಿದ 80% ಬ್ರಾಡ್ಕಾಸ್ಟರ್ ಗೆ ಹೋಗ್ತಾ ಇದೆ. ಕಳೆದ ವಾರ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ ನಲ್ಲಿ ಸ್ಟಾರ್ ಇಂಡಿಯಾದಿಂದ ರೆಪ್ರೆಸೆಂಟೇಟಿವ್, ಹಾತ್ವೆ ಮತ್ತೆ ಜಿ ಗ್ರೂಪ್ ನವರು ಮಿನಿಸ್ಟರ್ ಜೊತೆಗೆ ಮಾತುಕತೆ ನಡೆಸಿದ್ರು. ಆ ಮೀಟಿಂಗ್ ನಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ MSO ದವರಿಗೆ ಕಸ್ಟಮರ್ ಗೆ ಕನ್ವಿನ್ಸ್ ಮಾಡಿ ಹಾಗೂ ಅವರಿಗೆ ಅವರ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಎಜುಕೇಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಕೇಬಲ್ ಟಿವಿಯವರು ಬೇಗನೆ ಕಸ್ಟಮರ್ಸ್ ಗೆ ಎಜುಕೇಟ್ ಮಾಡಬೇಕು, ಇಲ್ಲ ಅಂದ್ರೆ ಕಾಲ ಕಳೆದಂತೆ ಕೇಬಲ್ ಟಿವಿಯವರು ಕಾಲವಾಗೋದು ಗ್ಯಾರಂಟಿ. ಹಾಗಾಗಿ ಈಗಲೇ ಒಂದು ಸ್ಟೆಪ್ ಇಟ್ರೆ ಕೇಬಲ್ ಟಿವಿ ಉಳಿಯುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಜೈ ಹಿಂದ್.